ನಮಸ್ಕಾರ. ನೋಡಿ, ಯಾವ ದೇವಸ್ಥಾನಕ್ಕೆ ಹೋದರೂ ನಿಮಗೆ ಸಾಲ ಆ, ಬಗೆಹರಿಲಿಲ್ಲ ಅಂತಂದರೆ, ಸಾಲ ತೀರಲಿಲ್ಲಪ್ಪ ಅಂತಂದರೆ, ಯಾವುದೇ ದೇವಸ್ಥಾನಗಳಿಗೆ ಹೋದರೂ ನಮ್ಮ ಸಾಲ ಇನ್ನೂ ತೀರ್ತಿಲ್ಲ, ಸಾಲ ಇನ್ನೂ ತೀರಲಿಲ್ಲ, ನಾವು ಹಣಕಾಸಿನ ಸಮಸ್ಯೆಯಲ್ಲಿದ್ದೀವಿ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ನಾವು ಇಸ್ಕೊಂಬಿಟ್ಟಿದ್ದೀವಿ, ಅವರಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನುವವರು, ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಖಂಡಿತವಾಗ್ಲೂ ನಿಮ್ಮ ಸಾಲಗಳು ತೀರೇ ತೀರುತ್ತೆ. ಯಾವ ದೇವಸ್ಥಾನಕ್ಕೆ ಹೋಗಿದ್ರೂ ನಿಮ್ಮ ಸಾಲುಗಳು ತೀರಲಿಲ್ಲ ಅಂದರೆ, ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಖಂಡಿತವಾಗ್ಲೂ 100% ನಿಮ್ಮ ಸಾಲುಗಳೆಲ್ಲ ತೀರೇ ತೀರುತ್ತೆ. ಆ? ಹಣಕಾಸಿನ ಸಮಸ್ಯೆ ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಯಾಕೆ ಮನುಷ್ಯ ಸಾಲುಗಳು ಮಾಡ್ಕೊಂತಾನೆ ಹಣಕಾಸಿನ ಸಮಸ್ಯೆ ಅಂತಂದರೆ, ಈಗ ಎಲ್ಲರಿಗೂ ಆಸೆ, ದುರಾಸೆ, ಮುಂದೆ ಬರಬೇಕು, ಏಳಿಗೆ ಅಭಿವೃದ್ಧಿ ಆಗಬೇಕು, ಸೈಟ್ ತಗೊಬೇಕು, ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಜಮೀನು ತಗೊಬೇಕು, ಮಕ್ಕಳಿಗೆ ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳಿಗೆ ಓದಿಸ್ಬೇಕು, ಮಕ್ಕಳ ಲಕ್ಷಗಟ್ಟಲೆ ಮದುವೆ ಮಾಡಬೇಕು, ಕಾರ್ ಬೇಕು, ಮೊಬೈಲ್ ಬೇಕು, ಮತ್ತು ಎಲ್ಲ ಜೀವನದಲ್ಲಿ ಎರಡೆರಡು ಮನೆ ಡೂಪ್ಲೆಕ್ಸ್ ಹೌಸ್ಗಳು ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು ಅಂತಂದಾಗ ಆಸೆ, ದುರಾಸೆ ಮತ್ತು ಏನೂ ಮಾಡೋಕ್ಕಾಗಲ್ಲ, ಸಾಲುಗಳು ಆಗೇ ಆಗ್ತವೆ, ಸಾಲುಗಳು ಮಾಡೇ ಮಾಡ್ತಾರೆ. ಈ ಬಿಸ್ನೆಸ್ ಮಾಡಬೇಕು, ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ಪ್ರಾಫಿಟ್ ತೆಗಿಬೇಕು ಅಂತಂದರೆ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಬೇಕಂದ್ರೆ ಲಕ್ಷ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾಭ ತೆಗಿಬೇಕು ಅಂತಂದರೆ ಇವೆಲ್ಲ ಸರ್ವೇ ಸಾಮಾನ್ಯ. ಒಂದು ಅನಾರೋಗ್ಯದ ಸಮಸ್ಯೆಗಳು ಇರುತ್ತೆ ಮನೆಯಲ್ಲಿ, ಯಾರಿಗೋ, ತಂದೆಗೋ, ತಾಯಿಗೋ, ಯಾರಿಗೋ ಲಕ್ಷಗಟ್ಟಲೆ ಆಸ್ಪತ್ರೆಗಳಿಗೆ ಬೇಕು. ಸೊ ಈ ಹೋರಾಟದಲ್ಲಿ ಮನುಷ್ಯ ಜಂಜಾಟ ವಿಲ 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 ಒದ್ದಾಡ್ತಿರ್ತಾನೆ. ಏನು ಮಾಡಬೇಕಪ್ಪ ಅಂತಂದರೆ, ಮಾಮೂಲು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಸಾಲುಗಳು ತೀರಿಸ್ಬೇಕಪ್ಪ ಅಂತಂದರೆ ಸೈಟು, ಮನೆನೋ, ಅಪಾರ್ಟ್ಮೆಂಟು, ಭೂಮಿನೋ, ಬಂಗಾರನೋ, ಒಡವೆನೋ, ಕಾರುಗಳು, ಬಸ್ಸು, ಲಾರಿನೋ, ಏನೋ ಇರೋ ಆಟೋಗಳು ಏನೋ ಮಾರಿಬಿಟ್ಟು ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಇಲ್ಲ ಅಂತಂದರೆ ಒಂದು ದೇವ್ರ ಪಾದವೇ ಗತಿ. ಅದು ಬಿಟ್ಟರೆ ಇನ್ನೇನು ಯಾರ ಹತ್ರ ಹೋಗೋಕೆ ಕೇಳೋಕೆ, ಫ್ರೆಂಡ್ಸ್ ಹತ್ರ ಕೇಳಿದರೆ 1 ಸರಿ 2 ಸರಿ 3 ಸರಿ ಹೆಲ್ಪ್ ಮಾಡ್ತಾರೆ. ಯಾರೋ ಸಂಬಂಧಿಕರ ಹತ್ರ ಕೇಳಿದರೆ 1 ಸರಿ 2 ಸರಿ ಮಾಡ್ತಾರೆ. ಪದೇ ಪದೇ ಯಾರೂ ಕೊಡಲ್ಲ, ಯಾರೂ ಹೆಲ್ಪ್ ಮಾಡಲ್ಲ. ಸೊ ಹಿಂಗಾಗಿ ಬೇರೆ ಆಪ್ಷನ್ಸೇ ಇರಲ್ಲ, ಭಗವಂತನ ಮೊರೆನೇ ಹೋಗಬೇಕಾಗುತ್ತೆ. ಮತ್ತು ಇನ್ನೊಂದು, ಎಸ್ಪೆಷಲಿ ಜಾತಕಗಳಲ್ಲಿ ಈ ದಶಾಭುಕ್ತಿಗಳಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರಲಿ, ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ, 4ನೇ ಮನೆ ಇವೆಲ್ಲ ಬಂದರೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ಇವೆಲ್ಲ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಜಂಜಾಟಗಳು, ಡೈವರ್ಸ್ಗಳು, ಸಪರೇಷನ್ನು, ದೂರ ಒಂದಲ್ಲ ಎರಡಲ್ಲ ಕತೆ. ಈ ಮನುಷ್ಯನ ಕತೆ ಹೇಳ್ತೀನಲ್ಲ, ಉಸಿರಿರೋವರೆಗೂ ಉಸಿರು ಹೋಗೋವರೆಗೂ. ಆರೋಗ್ಯ ದುಡ್ಡಿದ್ದರೆ ಮನೆ ಒಳಗಡೆ ನೆಮ್ಮದಿ. ಸತ್ಯ ಹೇಳ್ತಿದ್ದೀನಿ ಕೇಳ್ರಿ. ಮನೆ ಒಳಗಡೆ ಹೆಂಡತಿ ಮಕ್ಕಳಿಗಾಗಲಿ, ಅಪ್ಪ ಅಮ್ಮನಿಗಾಗಲಿ, ಯಾರಿಗೇ ಆಗಲಿ ಚೆನ್ನಾಗಿ ದುಡಿಬೇಕು. ದುಡ್ಡುಗಳು ಕೊಟ್ರೇ ಪ್ರೀತಿ. ಮನೆಗೆ ಎನಿ ಟೈಮ್ ದುಡ್ಡುಗಳಿರಬೇಕು, ಮನೆಗೆ ಎನಿ ಟೈಮ್ ರೇಷನ್ಗಳಿರಬೇಕು, ಮನೆಗೆ ಎನಿ ಟೈಮ್ ಖರ್ಚು ಮಾಡ್ತಾ ಇರಬೇಕು. ದುಡ್ಡಿದ್ರೇ ಪ್ರೀತಿ ಬರೋದು, ದುಡ್ಡಿದ್ರೇ ಪ್ರೀತಿ ಕೊಡೋದು ಅಂಥ ಕಾಲ ಬಂದುಬಿಟ್ಟೈತಿ ಇದು ಕಲಿಯುಗ. ಈ ಕಲಿಯುಗ ಇನ್ನೂ ಹೋಗ್ತಾ 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 ಇನ್ನೂ ಏನೇನಾಗುತ್ತೆ ಅಂತಂದರೆ ಅದು ಹೇಳಬಾರ್ದು. ದುಡ್ಡಿಗೆ ಮನುಷ್ಯ ಏನೇನೋ ಒಂದು ಸಮಸ್ಯೆಗಳು ಮಾಡ್ಕೊಂಬಿಡ್ತಾನೆ. ಹಾಗಾಗಿ ಈ ಎಸ್ಪೆಷಲಿ ಯಾವ ದೇವಸ್ಥಾನಕ್ಕೆ ಹೋದರೂ ನಿಮ್ಮ ಸಾಲುಗಳು ಬಗೆಹರಿಲಿಲ್ಲಪ್ಪ ಅಂತಂದರೆ, ಈ ದೇವಸ್ಥಾನ ನೋಡಿ, ಪವರ್ಫುಲ್ ದೇವಸ್ಥಾನ. ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಯಾವುದು ಹೋದರೆ ನೀವು ಹುಣ್ಣಿಮೆ ಶುಕ್ರವಾರನೋ ಅಥವಾ ಅಮಾವಾಸ್ಯೆ ಶುಕ್ರವಾರದಂದು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಮನೆಯಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ, ಹರಕೆಗಳು ಹೊತ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಸಂಕಲ್ಪಗಳು ಮಾಡ್ಕೊಂಡು ಹರಕೆ ಹೊತ್ಕೊಳ್ಳಿ. 3 ಸೀರೆಗಳು ತಾಯಿ ನಿನ್ನ ಸನ್ನಿಧಿಗೆ ಬಂದು ಯಥಾ ದಕ್ಷಿಣೆ, ಮಡಲಕ್ಕಿ ಸಮೇತ 3 ಸೀರೆಗಳು ಯಥಾ ದಕ್ಷಿಣೆ ಕೊಟ್ಟು
ಸನ್ನಿಧಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ, ಅನುಕೂಲ ಮಾಡಿಕೊಡು ತಾಯಿ ಅಂತಂದ್ಬಿಟ್ಟು ಸಂಕಲ್ಪಗಳು ಹರಕೆ ಹೊತ್ಕೊಳ್ಳಿ. ಮನೆಯಲ್ಲನ್ನ ಕುತ್ಕೊಂಡು ಮಾಡ್ಕೊಳ್ಳಿ, ಅಥವಾ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಈ ರೀತಿ ಹರಕೆ ಹೊತ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಯಾವ ದೇವಸ್ಥಾನಕ್ಕೆ ಹೋದರೂ ನಿಮ್ಮ ಸಾಲುಗಳು ಬಗೆಹರಿಲಿಲ್ಲ ಅಂತಂದರೆ, ಹಣಕಾಸಿನ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ, ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ತುಂಬ ಪವರ್ಫುಲ್ ಶಕ್ತಿ ದೇವತೆ. ಇಲ್ಲಿ ಹೋದರೆ ಖಂಡಿತವಾಗ್ಲೂ ನಿಮಗೆಲ್ಲ ಬಗೆಹರಿಯುತ್ತೆ ಅಂತ ನನ್ನ ಒಂದು ಭಾವನೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.